ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಅಬಕಾರಿ ಇಲಾಖೆಯ ಸಚಿವರ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಿಜೆಪಿ ಹಾಗೂ ಜೆಡಿಎಸ್ ಅಹೋರಾತ್ರಿ ಧರಣಿಯನ್ನ ಮುಂದುವರಿಸಿರುವಂಥದ್ದು. ಇವತ್ತು ಕೂಡ ಸದನದಲ್ಲಿ ಹೋರಾಟಕ್ಕೆ ಸನ್ನದ್ಧಾಗಿದೆ. ಆ ಹೋರಾಟದ ರೂಪುರೇಷೆಗಳು ಏನಿರುತ್ತೆ, ಜೊತೆಗೆ ರಾಜೀನಾಮೆಗೆ ಪಟ್ಟು ಹಿಡಿದಿರುವಂತಹ ನಾಯಕರು ಇದು ಎಲ್ಲಿವರೆಗೂ ತೆಗೆದುಕೊಂಡು ಹೋಗ್ತಾರೆ ಅನ್ನೋದು ಕೂಡ ಚರ್ಚೆ ಮಾಡಬೇಕಾಗುತ್ತೆ. ನಮ್ಮ ಜೊತೆ ಮಾತಾಡಲಿಕ್ಕೆ ಬಿಜೆಪಿಯ ಹಿರಿಯ ನಾಯಕರು ಸುನಿಲ್ ಕುಮಾರ್ ಅವರಿದ್ದಾರೆ. ಸರ್, ರಾಜೀನಾಮೆಯನ್ನ ಈಗಾಗಲೇ ಕೇಳಿರುವಂಥದ್ದು, ಸರ್ಕಾರ ಕೂಡ ರಾಜೀನಾಮೆ ಕೊಡಲ್ಲ, ಅಧಿಕಾರಿ ತಪ್ಪು ಮಾಡಿದರೆ ಅಧಿಕಾರಿಗಳ ರಾಜೀನಾಮೆ ಆಗಿದೆ ಅಂತ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಬಿಜೆಪಿ ನಾಯಕರ ಇಡೀ ಸರ್ಕಾರವೇ ಈ ಭ್ರಷ್ಟಾಚಾರದಲ್ಲಿ ಭಾಗಿ. ಇದರಲ್ಲಿ ಯಾರ್ಯಾರು ಭಾಗಿಗಳಾಗಿದ್ದಾರೆ ಎನ್ನುವಂಥದ್ದು ಆಡಿಯೋ ರಿಲೀಸ್ ಮುಖಾಂತರ ಗೊತ್ತಾಗಿದೆ. ಹಾಗಾಗಿ ಯಾರೋ ಒಬ್ಬ ಅಧಿಕಾರಿ ತಪ್ಪು ಮಾಡಿದ್ದಾರೆ, ಅವನ ಮೇಲೆ ಕ್ರಮ ತಗೊಳ್ತೀನಿ ಅಂತ ಹೇಳಿ ಇದನ್ನು ನುಣುಚ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೈತಿಕತೆ ಇದ್ದರೆ ಭ್ರಷ್ಟಾಚಾರದ ಬಗ್ಗೆ ಝೀರೋ ಟಾಲರೆನ್ಸ್ ಅಂತ ಏನು ಸರ್ಕಾರ ಹೇಳ್ತಾ ಇತ್ತು, ಆ ಶೂನ್ಯ ಸಹಿಷ್ಣುತೆ ಈ ಸರ್ಕಾರಕ್ಕೆ ಗಿದ್ದಿದ್ರೆ ಮುಖ್ಯಮಂತ್ರಿಗಳೇ ತಕ್ಷಣ ಆ ಸಚಿವನನ್ನು ವಜಾ ಮಾಡ್ತಾ ಇದ್ರು. ಇವತ್ತು ವಜಾ ಮಾಡಲಿಲ್ಲ, ರಾಜೀನಾಮೆಯನ್ನು ಕೊಡ್ತಾ ಇಲ್ಲ ಅಂತಂದರೆ ಭ್ರಷ್ಟಾಚಾರವನ್ನು ಒಪ್ಕೊಂಡಿದ್ದಾರೆ. ಈ ಸರ್ಕಾರದ ಧೋರಣೆನೇ ಭ್ರಷ್ಟಾಚಾರ. ಸರ್, ಇದೇ ಕಡೆ ಟಾರ್ಗೆಟ್ ಪಾಲಿಟಿಕ್ಸ್. ಯಾಕಂತಂದ್ರೆ ಅವ್ರು ಹೇಳ್ತಾರೆ ನಿಮ್ಮ ಕಾಲದಲ್ಲೂ ಆಗಿದೆ, ಅದರಲ್ಲಿ ಏನಾದರೂ ಕೂಡ ಸಚಿವ ಯಾರ ಕಾಲದಲ್ಲಿ ಆಗಿದೆ, ಯಾರ ಕಾಲದಲ್ಲಿ ಆಗಿಲ್ಲ ಅನ್ನುವಂಥ ಪ್ರಶ್ನೆ ಇಲ್ಲ. ಹಿಂದೆ ಇದೇ ರೀತಿಯಾದಂಥ ಆರೋಪವನ್ನ ನಮ್ಮ ಸಚಿವರ ಮೇಲೆ ಬಂದಾಗ ನೈತಿಕತೆಯ ಬಗ್ಗೆ ಮಾತಾಡಿ ನಮ್ಮ ಸಚಿವ ರಾಜೀನಾಮೆಯನ್ನು ಕೊಟ್ಟಿದ್ದು ನಾವು ನೋಡಿದ್ದೀವಿ. ಬಿಜೆಪಿ ರಾಜೀನಾಮೆಯನ್ನು ತೆಗೆದುಕೊಂಡಿತ್ತು. ಅವತ್ತು ಒಂದು ರೀತಿ ಮಾತಾಡಿ ಇವತ್ತೊಂದು ರೀತಿ ಮಾತನಾಡುವಂಥ ಸಿದ್ದರಾಮಯ್ಯನವರು ಇವತ್ತು ಕೇಳಬೇಕಲ್ಲ, ಇವತ್ತು ಅವರು ಉತ್ತರ ಕೊಡಬೇಕಾಗಿತ್ತು, ವಜಾ ಮಾಡಬೇಕಾಗಿತ್ತು. ಅದು ಯಾವುದಕ್ಕೂ ಕೊಡದಲೆ ಇಡೀ ಭ್ರಷ್ಟಾಚಾರವನ್ನು ಸಮರ್ಥನೆ ಮಾಡ್ಕೊಳ್ತಾ ಇರೋದು ನೋಡಿದಾಗ ಹೈಕಮಾಂಡಿನ ನಿರ್ದೇಶನ ಇದೆ. 5 ರಾಜ್ಯದ ಚುನಾವಣೆಗೆ ಈ ಹಣವನ್ನು ಬಳಸ್ಕೊಳ್ತಾ ಇದ್ದಾರೆ. ಅಧಿವೇಶನದಲ್ಲಿ ಇವತ್ತಿನ ನಿಮ್ಮ ಹೋರಾಟಗಳು ಹೇಗಿರುತ್ತೆ? ಅಲ್ಲ, ನಾವು ಅಹೋರಾತ್ರಿ ಧರಣಿಯನ್ನು ನಿನ್ನೆ ಪ್ರಾರಂಭ ಮಾಡಿದ್ದೇವೆ. ಅವ್ರ ರಾಜೀನಾಮೆ ಕೊಡೋ ತನಕ ಈ ಹೋರಾಟ ಮುಂದುವರಿಯುತ್ತೆ. ಇವಿಷ್ಟು ಬಿಜೆಪಿಯ ಹಿರಿಯ ನಾಯಕರಾದಂತಹ ಸುನಿಲ್ ಕುಮಾರ್ ಅವರ ಮಾತಾಗಿತ್ತು. ಕ್ಯಾಮರಾಮನ್ ಪವನ್ ಜೊತೆ ಗಣಪತಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.